ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ಇವೆಲ್ಲ ಬರುತ್ತೆ ಬಸ್ಸಲ್ಲಿ. ಇದು ಮೈಸೂರು ಪ್ಯಾಲೇಸು. ಮೈಸೂರು ಪ್ಯಾಲೇಸ್ ಮುಂದೆನೇ ಬಸ್ ಹೋಗುತ್ತೆ. ಇದಾದಮೇಲೆ JSS ಮೆಡಿಕಲ್ ಕಾಲೇಜ್ ಬರುತ್ತೆ. ಅದು ಎಲ್ಲ ಅದೇ ದಾರಿಯಲ್ಲಿ ಸಿಗುತ್ತೆ. ಮೈಸೂರು ಟು ನಂಜನಗೂಡಿಗೆ ಹೋಗೋ ದಾರಿಯಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು. ಗಾಳಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಇದು JSS ಮೆಡಿಕಲ್ ಕಾಲೇಜ್. ತುಂಬ ತಣ್ಣಗಿತ್ತು. ಬಿಸಿಲಿದ್ರೂ ಗಾಳಿ ಥಂಡಿ ಇರೋದ್ರಿಂದ ಗಾಳಿ ಎಲ್ಲ ತಂಪಾಗಿ ಬರ್ತಾ ಇತ್ತು. ಮೈಸೂರಿಂದ ಇದು ನಂಜನಗೂಡು ಬಸ್ ಸ್ಟಾಪು. ಇಲ್ಲಿ ಇಳಿದ ತಕ್ಷಣ ಇಲ್ಲೇ ಹೊಳೆ ಇದೆ. ಹುಡುಗಿದು ಹೊಳೆ. ಹಿಂಗೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹಂಗೆ ದೇವ್ರ ದರ್ಶನಕ್ಕೆ ಹೋಗ್ಬೋದು. ಅಲ್ಲಿದೆ ನೋಡಿ ದೇವ್ರ ಹುಂಡಿಗೆ ಹಾಕೋ ಬೆಳ್ಳಿ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೇ ಎಲ್ಲರೂ ಎತ್ಕೊಂಡ್ಬಂದು ಮಾರಾಟ ಮಾಡ್ತಾ ಇರ್ತಾರೆ. ಒಬ್ಬ ಹುಡುಗ ಕಾಣೆ ಆಗಿಬಿಟ್ಟಿದ್ದಾನೆ. ಅದನ್ನು ಅನೌನ್ಸ್ ಮಾಡ್ತಾರೆ. ಹೊಳೆ ನೀರಲ್ಲೇ ಬಟ್ಟೆ ಎಲ್ಲ ಒಳಗಡೆ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ಆ ಹೆಜ್ಜೆಯಲ್ಲೇ ಬಟ್ಟೆ ಒಗಿತಾ ಇದ್ದಾರೆ. ಅಲ್ಲಿ ನೋಡಿ ತೆಪ್ಪ, ಇಲ್ಲಿ ಬೋಟು. ನಾವು ನದಿ ಒಳಗಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರ್ಬೋದು. ಕೈ ಕಾಲು ತೊಳ್ಕೊಳ್ಳೋ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾವ್ರೆ ಕೆಲವು ಜನ. ಬಿಸಿಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಬಿಟ್ಟರೆ ಜನ ಎಲ್ಲ ಇಲ್ಲೇ ಮಾಡಿಬಿಡ್ತಾರೆ. ದೇವ್ರ ಗುಡಿ ಎಲ್ಲ ಇಲ್ಲೇ ಕೊಡ್ಬೋದು. ಶಾಂಪುಗಳು, ಸೋಪುಗಳು, ಬಟ್ಟೆ ಎಲ್ಲ ಇಲ್ಲೇ ಬೋಡಿ ಮಾಡೋರು ಇರ್ತಾರೆ. ಅಲ್ಲಿ ಒಂದು ರೂಮಲ್ಲಿ ಹೋಗಿ ಸ್ವಲ್ಪ ಅಮೌಂಟ್ ಕೊಟ್ಟರೆ ನಮಗೆ ತಲೆ ಕೂದಲು ತೆಗಿತಾರೆ. ಒಳಗಡೆ ಬಸವನಿಗೆ ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ಜನರು ಇಲ್ಲೇ ಮಾಡ್ತಾರೆ. ಅರಿಶಿನ ಎಲ್ಲ ಚೆನ್ನಾಗಿ ಮುಟ್ಟಬಿಟ್ಟು ಪೂಜೆ ಮಾಡಿದ್ದಾರೆ. ಇದು ಕೆಲವು ಜನರಿಗೆ ಮನೆ ದೇವರಾಗಿರುತ್ತೆ. ಅವರು ತಮ್ಮ ಮಕ್ಕಳಿಗೆ 9ನೇ ತಿಂಗಳು 3ನೇ ತಿಂಗಳಲ್ಲಿ ಹೋಗಿ ಕೂದಲು ತೆಗೆಸ್ತಾರೆ. ಇಲ್ಲೇ ಅದು ನಡೆಯೋದು. ನಾವು ನಮ್ಮ ಮನೆ ದೇವರು ಇದೆ. ನನ್ನ ಮಗನಿಗೆ 9 ತಿಂಗಳಲ್ಲಿ ಇಲ್ಲೇ ಕರ್ಕೊಂಡೋಗಿ ಕೂದಲು ತೆಗೆಸಿದ್ದು. ತುಂಬ ಹಳೆಯ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ. ಒಳಗಡೆ ಹೋದರೆ ತುಂಬ ದೇವರಿದೆ. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ತುಂಬ ರಶ್ ಇತ್ತು. ಇವನ್ನ ಮೊನ್ನೆ ತಾನೇ ಜಾತ್ರೆ ಆಗಿತ್ತಂತೆ. ಇವತ್ತು ಹುಣ್ಣಿಮೆ ಇತ್ತು. ಅದಕ್ಕೆ ತುಂಬ ರಶ್ ಇತ್ತು. ಯಾವಾಗಲೂ 15 ನಿಮಿಷ 20 ನಿಮಿಷಕ್ಕೆ ದರ್ಶನ ಆಗ್ತಾಯಿತ್ತು. ಇವತ್ತು 4 ಅವರ್ ಆಯಿತು ದರ್ಶನ ಆಗೋದಕ್ಕೆ. ಇಲ್ಲೇ ನಮಗೆಲ್ಲ ಬಟ್ಟೆಗಳು ಸಿಗುತ್ತೆ. ಸೀರೆ ಆಗಲಿ, ಪಂಚೆ ಆಗಲಿ, ಟವಲ್ ಆಗಲಿ, ಒಳ್ಳೆ ಹತ್ರನೇ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೊಳೆಯಿಂದ ರೋಡ್ ಕ್ರಾಸ್ ಮಾಡಿ ಹೋಗಬೇಕಾಗುತ್ತೆ. ಇದು ರೋಡು. ಇದು ಕ್ರಾಸ್ ಮಾಡಿ ನಂತರ ಹೋದರೆ
ದೇವ್ರ ಗರ್ಭಗುಡಿ ಬರುತ್ತೆ. ಒಂದು ಸ್ವಲ್ಪ ಒಳಗಡೆ ಹೋಗ್ಬೇಕು. ಇಲ್ಲಿ ಪ್ರಸಾದ ಬಂದು ಲಾಡು ಕೊಡ್ತಾರೆ. ಇದು ಜಾತ್ರೆ ಪ್ರಯುಕ್ತ ಆದ್ರಿಂದ ಕಳ್ಳಿಪುರಿ, ಮಿಕ್ಚರು ಹೊರಗಡೆ ಎಲ್ಲ ಮಾರಾಟ ಮಾಡ್ತಾರೆ. ಒಳಗಡೆ ಎಲ್ಲ ಫೋಟೋಸು ವಿಡಿಯೋಸ್ಗೆ ಹಲೋ ಇಲ್ಲ. ನಾನು ಬರೀ ಕೈ ಕಾಲು ಮುಖ ತೊಳ್ಕೊಂಡು ಬಂದೆ. ರಾಶಿ ಉಂಗುರ ಇಲ್ಲೆಲ್ಲ ಉಳ್ಕೊಳ್ಳೋಕ್ಕೆ ಫ್ರೀ ಸ್ಟೇ ಏನೂ ಇಲ್ಲ. ನಾವು ರೂಮಲ್ಲಿ ಒಂದು ದಿನ ಸ್ಟೇ ಮಾಡಬೇಕಂದ್ರೆ ರೂಮು ತೆಗೆದುಕೊಂಡು ರೆಂಟ್ಗೆ ಸ್ಟೇ ಮಾಡಬೇಕಾಗುತ್ತೆ. ಎಲ್ಲ ಊಟ ಎಲ್ಲ ಇದೆ, ಫ್ರೀ ಊಟ. ಇಲ್ಲಿ ಲೋಕಲ್ ಜನ ತುಂಬ ಜನ ಬಂದಿದ್ರು. ಮೈಸೂರಿಂದ ಡೈರೆಕ್ಟಾಗಿ ನಂಜನಗೂಡಿಗೆ ಬಸ್ ಇದೆ. ನಮಗೆಲ್ಲ ಫ್ರೀ ಟಿಕೆಟು. ಬಸ್ ಇಳಿದ ತಕ್ಷಣವೇ ಬಸ್ ಇರುತ್ತೆ. ನಾವು ನಂಜನಗೂಡು ಅನ್ನಬಾರ್ದು, ದೇವಸ್ಥಾನ ಅನ್ನಬೇಕು. ನಂಜನಗೂಡು ಅಂದರೆ ದೇವಸ್ಥಾನದ ಹಿಂದೆ ಸ್ಟಾಪಲ್ಲಿ ನಿಲ್ಲಿಸ್ಬಿಡ್ತಾರೆ. ದೇವಸ್ಥಾನ ಅಂದರೆ ಮುಂದೆ ಸ್ಟಾಪಿಗೆ ಬರ್ತಾರೆ. ಬೆಂಗಳೂರಿಂದ ಸಾಕಷ್ಟು ಬಸ್ಸುಗಳಿದೆ ಮೈಸೂರಿಗೆ. 2 ಅವರ್ಗೆ ಬೆಂಗಳೂರು ಟು ಮೈಸೂರು ರೀಚ್ ಆಗುತ್ತೆ. ಅಲ್ಲೇ ನಾವು ಇಳ್ಕೊಂಡಿದ್ದ ತಕ್ಷಣ ನಂಜನಗೂಡು ಬಸ್ ಸಿಗುತ್ತೆ. ಆದರೆ ಚಾಮುಂಡಿ ಬೆಟ್ಟಕ್ಕೆ ಸಿಗೋದಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಇನ್ನೊಂದು ಸ್ಟಾಪ್ಗೆ ಹೋಗಿ ಹತ್ತಬೇಕಾಗುತ್ತೆ. ನಂಜನಗೂಡಿಗೆ ಅಲ್ಲೇ ಇರುತ್ತೆ. ಫಸ್ಟೊಂದು ಸತಿ ಬಂದಿದ್ದೀನಿ. ನನ್ನ ಮಗನಿಗೆ ಒಂದು 9 ತಿಂಗಳ ಮಗು ಆದಾಗ ಕುರಿ ಕೊಡೋದಕ್ಕೆ ನಮ್ಮ ಮನೆ ದೇವರು ಇದೆ. ತುಂಬ ರಶ್ ಇತ್ತು. ಗರ್ಭಗುಡಿ ಒಳಗಡೆ ಒಂದು ಚಿಕ್ಕ ಮಗುನ ಎತ್ಕೊಂಡು ಬಂದಿದ್ದರು. ಅವ್ರನ್ನೆಲ್ಲ ತುಂಬ ತಳ್ಳಿ ತುಳಿದು ಎಲ್ಲ ಮಾಡಿದ್ರು. ಆದರೆ ಏನೂ ಆಗಲಿಲ್ಲ. ಆ ಮಗು ತುಂಬ ಕಿರ್ಚೋದು ಅಳೋದು ಮಾಡ್ತಾಯಿತ್ತು. ಅಷ್ಟೊಂದು ರಶ್ ಇತ್ತು. ಆಮೇಲೆ ಏನಾಯಿತೋ ಗೊತ್ತಿಲ್ಲ, ಮುಂದಕ್ಕೆ ಎಲ್ಲರನ್ನೂ ಪಾಸ್ ಮಾಡಿಬಿಟ್ರು. ಆ ಮಗು ಏನಾಯಿತು ಅನ್ನೋದು ಗೊತ್ತಿಲ್ಲ. ತುಂಬ ಅಳ್ತಾಯಿತ್ತು, ತುಂಬ ರಶ್ ಇರೋದ್ರಿಂದ ನೂಕಿ ನೂಕಿ ಎಲ್ಲ ಇಕ್ತಾ ಇದ್ದರು. ದೇವ್ರ ಬರ್ತಾ ಇದ್ದಾರೆ. ದೇವ್ರ ಗರ್ಭಗುಡಿ ತುಂಬ ಚೆನ್ನಾಗಿದೆ. ಈ ಚಪ್ಪಲಿಗಳು ಬಿಟ್ರೆ ಅಂತ ತೆಕ್ಕೊಂಡು ತುಂಬ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ತುಂಬ ರಶ್ ಇರೋದ್ರಿಂದ ಹೆಣ್ಮಕ್ಳನ್ನೂ ಜೊತೇಲಿ ಕರ್ಕೊಂಡೋಗ್ಬೇಕು, ಮಕ್ಕಳನ್ನೂ ಜೊತೇಲಿ ಇಟ್ಕೊಂಡು ಹೋಗ್ಬೇಕು. ಅಷ್ಟೊಂದು ರಶ್ ಇತ್ತು. ಇಲ್ಲಿ ಲೋಕಲ್ ಜನ ಎಲ್ಲ ಮಾತಾಡ್ತಾಯಿದ್ರು. ನಮಗೆ ಯಾವಾಗಲೂ ಅರ್ಧವರೆಗೆ ದರ್ಶನ ಹೋಗ್ತಾ ಇತ್ತು. ಹಾಗಂತೂ ಬಂದ್ವಿ. ಇವತ್ತು ಇಷ್ಟು 4 ಅವರ್ ಆಯಿತು. ಕೊಂಡೋಗ್ಬಿಡ್ತಾರೆ. ಅದೇನೋ ಮಂತ್ರಾಲಯದಿಂದ 2 ಸತಿ ಬರೀ ಗಾಲಲ್ಲೇ ಬರೋ ಹಂಗಾಯಿತು. ಪ್ರಸಾದಗಳು ತಿಂತಾ ಇದೆ. ದರ್ಶನಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಜನರು ದೇವಸ್ಥಾನದ ಗುಡಿ ಮೇಲೆ ಕಲ್ಲಿರುತ್ತೆ, ಅದ್ರ ಮೇಲೆ ಅವ್ರ ಮನೆಗಳಿಂದ ಊಟ ತಂದು ಅಲ್ಲಿ ಸ್ವಲ್ಪ ನೀರು ಹಾಕಿ ತೊಳೆದು ಆ ನೆಲದಲ್ಲಿ ಊಟ ಹಾಕ್ಕೊಂಡು ತಿಂತಾ ಇರ್ತಾರೆ. ಯಾಕೆ ಅಂದರೆ ಅವರು ಇವತ್ತು ಉಪವಾಸ ಇರ್ತೀವಿ ಅಂತ ಮುಗಿದ್ಕೊಂಡು ಬಂದಿರ್ತಾರಂತೆ. ಇಲ್ಲಿ ಬಂದು ಆ ಉಪವಾಸನ ಬಿಡೋದಂತೆ. ಅದು ಗರ್ಭಗುಡಿ ಸುತ್ತು ಇರೋ ಕಲ್ಲುಗಳಲ್ಲೆಲ್ಲ ಅನ್ನ ಹಾಕಿ ಇಲ್ಲೆಲ್ಲ ನೆಲದಲ್ಲೇ ತಿಂತಾರೆ ನೋಡಿ. ಇಲ್ಲಿ ಈ ಸೈಡಲ್ಲಿ ಇದೆಲ್ಲ ಅನ್ನನೇ.
ಕುತ್ಕೊಂಡಿರ್ತಾರೆ. ತುಂಬ ಜನ ಇದ್ದಾರೆ. ತುಂಬ ರಶ್ ಇದೆ. ಕುಲ್ಫಿ ಬಂದು ಮಾರಾಟ ಮಾಡ್ತಾರೆ. ವಾಟರ್ ಕೊಡ್ತಾರೆ, ನೀರು ಕೊಡ್ತಾರೆ. ಕುಡಿಯೋಕ್ಕೆಲ್ಲ ನೀರು ಇಲ್ಲಿಗೆ ಎತ್ಕೊಂಡ್ಬಂದು ವಾಪಸ್ ಬರ್ತಾ ಇದ್ದಾರೆ. ಕ್ಯೂವಲ್ಲಿ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಕ್ಯೂವಲ್ಲಿದ್ದವರು ವಾಪಸ್ ₹100 ಕೊಟ್ಟು ಹೋದ್ರು ಅಷ್ಟೇ ಕ್ಯೂ ಇದೆ ಅಂದ್ಬಿಟ್ಟು ಸ್ವಲ್ಪ ಜನ ಇಲ್ಲೇ ನಿಂತ್ಕೊಂಡ್ಬಿಟ್ರು. ಇನ್ನು ಸ್ವಲ್ಪ ಜನ ವಾಪಸ್ ಹೋಗ್ತಾ ಇದ್ರು. ಅಷ್ಟೊಂದು ರಶ್ ಇತ್ತು. ಲೇಟ್ ಆಗುತ್ತಾ ದರ್ಶನಕ್ಕೆ? ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಅವ್ರನ್ನ ಕೇಳ್ಕೊತಾ ಇದ್ದೆ. ಇಷ್ಟೊಂದು ರಶ್ ಇದೆ ಅಂದರೆ ಕಾಸು ಕೊಟ್ಟು ಹೋಗ್ಬಿಡ್ಬೋದು. ಅದು ಗೊತ್ತಿಲ್ವಲ್ಲ ಎಷ್ಟು ಜನ. ಅಪ್ಪ ಒಂದು 3-4 ರೌಂಡ್ ಹಾಕಿಸಿ ಒಳಗಡೆ ಬಿಟ್ಟರು. ಅಲ್ಲಿನೂ 3 ಲೈನು, ಅಲ್ಲಿನೂ ನೂಕೋದು. ಕಣ್ಣಿಲ್ಲ ಧರ್ಮ ಮಾಡಿ ಕಣ್ಣಿಲ್ಲ ಧರ್ಮ ಮಾಡಿ. ಅವರು ನೆಲದಲ್ಲಿ ಊಟ ಹಾಕ್ಕೊಂಡು ಊಟ ತಿಂತಾರೆ. ಕಣ್ಣಿಲ್ಲ ಧರ್ಮ ಮಾಡಿ. ಕುಲ್ಫಿ